ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇದು ಹಳ್ಳಿ ಬ್ಲಾಗ್ ಆಗಿರುತ್ತೆ. ಇನ್ನು ಊರಿಗೆ ಬಂದಮೇಲೆ ಜಮೀನೆಲ್ಲ ಮಟ್ಟ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇನ್ನು JCP ಅವ್ರನ್ನ ಕರೆಸಿ ಜಮೀನೆಲ್ಲ ಮಟ್ಟ ಮಾಡಿಸ್ತಾ ಇದ್ದಾರೆ ಅಪ್ಪ ಅವರು. ಜಮೀನೆಲ್ಲ ಮಟ್ಟ ಎಲ್ಲ ಮಾಡಿಸಿದ್ಮೇಲೆ ಇವಾಗ ಹೊಲ ಕೂಡ ಉಳಿಸ್ತಾ ಇದ್ದಾರೆ. ಹೊಲ ಉಳಿಸ್ಬಿಟ್ಟು ಕಡಲೆ ಬೀಜ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದರಿಂದ ಹೊಲ ಎಲ್ಲ ಉಳಿಸ್ತಾ ಇದ್ದಾರೆ ಅಪ್ಪ ಅವರು. ಹೊಲ ಎಲ್ಲ ಉಳಿಸಿದಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ಹೊಲನ ಉಳಿಸ್ಕೊಂಡು ಕಡಲೆ ಬೀಜನ ಹಾಕ್ತಾಯಿದ್ದಾರೆ. ಅದ್ರ ಕ್ಲಿಪ್ಪಿಂಗ್ ಇದಾಗಿರುತ್ತೆ. ಸಣ್ಣ ಪುಟ್ಟ ವಾಯ್ಸ್ ಓವರ್ ಕೊಟ್ಕೊಂಡು ಲೆಂತಿ ವಿಡಿಯೋಸ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನಗೆ ಯಾವ ರೀತಿ ವಾಯ್ಸ್ ಓವರ್ ಕೊಡಬೇಕಂತ ಗೊತ್ತಾಗ್ತಾಯಿಲ್ಲ. ಈ ವಿಡಿಯೋಗೆ ತುಂಬ ಹಳೆ ವಿಡಿಯೋ ಆಗಿದೆ ಮತ್ತು ಒಂದೊಂದು ವಿಡಿಯೋಗಳು ಸ್ಕಿಪ್ ಆಗಿದೆ, ಹಿಂದೆ ಮುಂದೆ ಆಗಿದೆ. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ನೋಡಿ, ಇದು ಒಂದು ಕಡೆ ಕಾಳೆಲ್ಲ ಕಡಲೆ ಬೀಜ ಎಲ್ಲ ಚೆಲ್ಬಿಟ್ಟು ಇವಾಗ ಇನ್ನೊಂದು ಕಡೆ ಕೂಡ ಹೊಲ ಉಳಿಸ್ಬಿಟ್ಟು ಕಡಲೆ ಬೀಜನ ಹಾಕ್ತಾಯಿದ್ದಾರೆ. ಈ ಕಡಲೆ ಬೀಜ ಯಾವ ರೀತಿಯಾಗಿ ಬರುತ್ತೆ, ಕಡಲೆ ಬೀಜ ಹಾಕಿರೋದು ಯಾವ ರೀತಿಯಾಗಿ ಗಿಡಗಳು ಬರುತ್ತೆ ಅಂತ ಕೂಡ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಕಡಲೆ ಬೀಜ ಎಲ್ಲ ಚೆಲ್ತಾ ಇದ್ದಾರೆ. ಕಡಲೆ ಬೀಜ ಎಲ್ಲ ಹಾಕಿದ್ಮೇಲೆ ಯಾವ ರೀತಿಯಾಗಿ ಚಿಕ್ಕ ಚಿಕ್ಕ ಗಿಡಗಳು ಬಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು 6 ತಿಂಗಳು ಬೆಳೆ ಆಗಿರೋದ್ರಿಂದ ಕಡಲೆ ಬೀಜ ಯಾವ ರೀತಿಯಾಗಿ ಗಿಡಗಳು ಬಂದಿದೆ ಅಂದರೆ ನಾವು ಹೊಲ ಉಳಿಸಿ ಕಡಲೆ ಬೀಜ ಹಾಕಿದ್ದು 1 ಮಂತಿಗೆ ನಾನು ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಇವಾಗ ಯಾವ ರೀತಿಯಾಗಿ ಗಿಡಗಳು ಬಂದಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಮತ್ತು ಕಳೆಗಳೆಲ್ಲ ಬಂದಿರುತ್ತಲ್ಲ, ಕಳೆ ಎಲ್ಲ ಕೀಳ್ತಾ ಇದ್ದಾರೆ ಎಲ್ಲರೂ. ನೋಡಿ, ಕಳೆ ಎಲ್ಲ ಕಿತ್ತಾದ್ಮೇಲೆ ಯಾವ ರೀತಿ ಗಿಡಗಳು ಬಂದಿದೆ ಅಂತ ಗಿಡಗಳನ್ನು ಸಹ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಇಷ್ಟು ಉದ್ದ ಗಿಡಗಳು ಬರಬೇಕಂದ್ರೆ ಮಿನಿಮಮ್ ಅಂದ್ರೂ ಒಂದು 3 ತಿಂಗಳುಗಳ ಕಾಲ ಕಳೆದಿದೆ. ನಾನು 3 ತಿಂಗಳಾದಮೇಲೆ ಮತ್ತೆ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಗಿಡಗಳು ಬಂದಿದೆ. ಇನ್ನೂ ಕಡಲೆಕಾಯಿ ಓಪನ್ ಗಿಡ ಕಿತ್ತು ನೋಡಿದ್ರೆ ಇನ್ನೂ ಸ್ವಲ್ಪ ಗಿಡಗಳು ಬರಬೇಕು. ಇನ್ನು ನಾವು ಆವತ್ತಿನ ದಿನವೇ ಮುನಿಯಪ್ಪನ ಕೂಡ ಮಾಡ್ತಾಯಿದ್ದೀವಿ. ಸಿಹಿ ಊಟ ಮುನಿಯಪ್ಪನಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇನ್ನೊಂದು ಕಡೆ ಕಡಲೆ ಗಿಡ ಕೂಡ ಕೀಳಬೇಕು ಅಂತ ಅಂದ್ಕೊಂಡಿದ್ದೀವಿ. ಕೀಳೋಕ್ಕಿಂತ ಮುಂಚೆನೇ ಅನ್ನ ಎಲ್ಲ ಪ್ರಸಾದ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಅನ್ನ ಎಲ್ಲ ಹೊಲಕ್ಕೆಲ್ಲ ಚೆಲ್ಲಿ ಅದಾದಮೇಲೆ ಗಿಡಗಳನ್ನ ಕೀಳೋದು. ಎಲ್ಲಿ ತೋರಿಸ್ಬಂಗಾರಿ ಪೂರ್ತಿ ಹಿಡ್ಕೋಬೇಕು ಗಿಡ, ಒಂದೊಂದು ಜೋಡಿ. ಈ ಕಡೆ ಇಲ್ಲಿ ಸಿಂಗಲ್ ಇರೋದು ಹಿಡ್ಕೊ. ಇಲ್ಲೆಲ್ಲ ಐತಲ್ಲ ಹಿಡ್ಕೊ. ಸುಮ್ನಿರ್ ಬಾಲಾಜಿ. ತೋರ್ಸ್ಕಿರ್ತಾನೆ ಈ ಕಡೆ. ಇಲ್ಲ ಐತಲ್ಲ, ಕೀಳು ಜ್ವರ ಕೀಳು. ನೋಡಿ, ನಿಮ್ಮ ಅಣ್ಣ ತಮ್ಮ ಕಿತ್ತು ಅಣ್ಣ ನೋಡಿ ಬಂಗಾರಿ ಹಿಂಗೆ ಹಿಡ್ಕೊಂಡು
ನೋಡಿ ಹಿಡ್ಕ ಬಾ. ಹ್ಞೂ ನಡಿ ಸಾಕು. ಅಲ್ಲಿ ಇನ್ನೂ ಐತೆ ನೋಡಿ, ಅಲ್ಲಿ ಕೇಳೋಣ. ನಡಿ, ಇಲ್ಲೊಂದೈತೆ ಹಿಡ್ಕ. ಇಲ್ಲ ನಡಿ ನಡಿ ಕಿರ್ಕ ನಡೀರಿ. ಕಿರಣ್ ಚಪ್ಪಲಿ ಅಲ್ಲ, ಚಪ್ಪಲಿ ಅಲ್ಲ. ಹಾಂ ನಡಿ, ಆಯ್ತು ನಡಿ. ಬಾಬಾ ಬಾಲಾಜಿ. ಕಡಲೆ ಗಿಡ ಹಾಕಿದ್ಮೇಲೆ 6 ತಿಂಗಳಾದಮೇಲೆ ನಾವು ಮತ್ತೆ ಬಂದಿದ್ದೀವಿ ಗಿಡಗಳನ್ನ ಕೀಳೋಣ, ಕಡಲೆಕಾಯಿನ ಕೀಳೋಣ ಅಂತ ಹೇಳ್ಬಿಟ್ಟು. ಇನ್ನು ಯಾವ ರೀತಿಯಾಗಿ ಕಡಲೆಕಾಯಿ ಗಿಡ ಬಂದಿದೆ ಅಂತ ಹೇಳ್ಬಿಟ್ಟು ನನ್ನ ಮಗ ಕೂಡ ಒಂದು ಗಿಡನ ಕಿತ್ತಿ ತೋರಿಸಿದ್ದಾನೆ. ಇವಾಗ ಕಡಲೆಕಾಯಿನೆಲ್ಲ ಗಿಡ ಎಲ್ಲ ಕಿತ್ತು ಇವಾಗ ಒಂದು ಕಡೆ ತೊಗೊಂಡೋಗಿ ಹಾಕ್ತಾಯಿದ್ದಾರೆ ಎಲ್ಲರೂ. ಇನ್ನು ಇಲ್ಲಿ ಕುತ್ಕೊಂಡು ಬೆಳಗ್ಗೆನೇ ಆಲ್ಮೋಸ್ಟ್ 6 ಗಂಟೆಗೆ ಬಂದುಬಿಡ್ತೀವಿ ಹೊಲ್ದತ್ರ ಬಂದು ಈ ರೀತಿಯಾಗಿ ಗಿಡಗಳೆಲ್ಲ ಕಿತ್ತು ಒಬ್ರು ತಂದು ಗುಡ್ಡೆ ಕಡಲೆಕಾಯಿ ಎಲ್ಲ ತಂದು ಮಿಕ್ಕಿದವರೆಲ್ಲ ಇನ್ನೊಂದು ಕಡೆ ಎಲ್ಲರೂ ಕುತ್ಕೊಂಡು ಬಿಡಿಸ್ತಾ ಇದ್ದಾರೆ. ಬೆಳಗ್ಗೆನೆ 7 ಗಂಟೆಗೆ ಬಂದುಬಿಡ್ತೀವಿ, 6:30 7 ಗಂಟೆ 6 ಗಂಟೆಗೆ 6 ಗಂಟೆ ಟೈಮಲ್ಲೇ ಬಂದುಬಿಟ್ರೆ 11 ಗಂಟೆ ಅಷ್ಟೊತ್ತಿಗೆಲ್ಲ ಬಿಸಿಲು ತುಂಬ ಬಂದುಬಿಡುತ್ತೆ. ಅವಾಗೆಲ್ಲ ಬಿಡ್ಸೋಕ್ಕಾಗಲ್ಲ. ಬೇಗನೆ ಬಂದರೆ ಬಿಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬೇಗನೆ ಬಂದು ಕಡಲೆಕಾಯಿ ಗಿಡ ಎಲ್ಲ ಕಿತ್ತು ಹಾಕ್ದಂಗೆ ಎಲ್ಲ ಬಿಡಿಸ್ತಾ ಇದ್ದಾರೆ. ವಿಡಿಯೋ ಬಂದು ಮಾಡ್ತೀನಿ ನಾನು, ಕೀಳೋದನ್ನೆಲ್ಲ ಕೀಳ್ತೀನಿ ನಾನು. ವಿಡಿಯೋ ಬೇಕು, ಒಂದೆರಡು ಅಷ್ಟೇ ಕಡಲೆ ಗಿಡ ಇರುತ್ತೆ. ಇನ್ನೊಂದೈತೆ ನೋಡಿ. ಕಡಲೆಕಾಯಿ ಎಲ್ಲ ಚೆಲ್ಲಿದ್ವಲ್ಲ, ಅದಾದಮೇಲೆ ಕಾಳು ಗಿಡಗಳ ಮಧ್ಯ ಕಡಲೆಕಾಯಿ ಗಿಡಗಳು ಕೂಡ ಇತ್ತು. ಮಧ್ಯದಲ್ಲಿ ಅದು ಕಾಣಿಸ್ತಾ ಇರಲಿಲ್ಲ. ನನ್ನ ತಮ್ಮ ಅದನ್ನೆಲ್ಲ ಕಿತ್ತು ಕೊಡ್ತಾ ಇದ್ದ ನೋಡಿ. ಅದರಲ್ಲೆಲ್ಲ ಕಡಲೆಕಾಯಿ ಎಲ್ಲ ಏನು ಅಷ್ಟು ಬಂದಿರಲಿಲ್ಲ. ನಾನು ನಿಮಗೆ ಕಿತ್ತು ಸಹ ತೋರಿಸ್ತಾ ಇದ್ದೀನಿ. ಅದರಲ್ಲಿ ತುಂಬ ಕಡಲೆಕಾಯಿಗಳೇ ಇರಲಿಲ್ಲ, 1 2 3 ಆ ಥರ ಬುಡ್ಡು ಆ ಥರ ಎಲ್ಲ ಇತ್ತು. ನೋಡಿ ಫ್ರೆಂಡ್ಸ್, ಹೆಂಗೆ ಕಿತ್ತಾಕ್ತೀಯ ಅಂತ ಬೈತಾವನೆ. ಆಯ್ತು ಚಿನ್ನಿ, ಹೋಗ್ತೀನಿ. ಅಷ್ಟಾಯ್ತು ಬೇಡ. ಇನ್ನು ಅವರೆಲ್ಲ ಸೀರೆ ಒಳಗಡೆ ಹಾಸ್ಕೊಂಡು ಕಡಲೆಕಾಯಿನ ತೊಗೊಂಡೋಗ್ತಾಯಿದ್ರು. ಇನ್ನು ನಾನು ಸೈಡ್ ಗ್ಯಾಪಲ್ಲಿ ಇನ್ನು ಮೇಲೆ ಬಂದಿದ್ನಲ್ಲ, ಕೆಳಗಡೆ ಹೋದರೆ ಕೆಲಸ ಮಾಡಂತ ಹೇಳ್ತಾರೆ ಅಂದ್ಬಿಟ್ಟು ಇನ್ನು ಮೇಲೆ ಬಂದು ಇನ್ನು ಬೆಂಗಳೂರು ಕೂಡ ಹೋಗ್ತಾಯಿದ್ವಿ ನಾವು. ಸರಿ ಕಾಯಿಗಳನ್ನ ಕಿತ್ಕೊಂಬಿಡೋಣ, ಒನ್ ಟೈಮ್ ಸಾಂಬಾರ್ಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಾಯಿನ ಕಿತ್ಕೊತಾ ಇದ್ದೀನಿ. ತೊಗಣಿಕಾಳು ಸ್ವಲ್ಪ ಒಣಗಿರೋದನ್ನ ಮಾತ್ರ ತೊಗೊತಾ ಇದ್ದೀನಿ. ಇನ್ನು ಚಿಕ್ಕದಾಗೆಲ್ಲ ಇತ್ತು ಎಳೆದು, ಅದನ್ನೆಲ್ಲ ಕಿತ್ತಿಲ್ಲ. ಸ್ವಲ್ಪ ಬಲ್ತಿರೋ ಥರನ ಕಿತ್ಕೊತಾ ಇದ್ದೀನಿ. ಸಾಂಬಾರ್ಗಾಗುತ್ತೆ, ಇದ್ರಲ್ಲಿ ಉಪ್ಸಾರು ಹುಳಿ ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಿತ್ಕೊತಾ ಇದ್ದೀನಿ.
ಇದರಲ್ಲಿ ತೊಗರಿಕಾಳು ಕೂಡ ಹಾಕಿದ್ರು, ಅದಿನ್ನೂ ಬಂದಿರಲಿಲ್ಲ. ಇವಾಗ ನಾನು ಈ ಕಾಯಿ ಮಾತ್ರ ಬಂತಲ್ಲ ನೋಡಿ, ಈ ರೀತಿಯಾಗಿ ತೆಗೆದು ವೇಲ್ಗೆಲ್ಲ ತುಂಬ್ಕೋತಾ ಇದ್ದೆ. ಒಂದು ಸ್ವಲ್ಪ ಕಿತ್ತರೆ ಒಂದು ಅರ್ಧ ಕೆ ಜಿ ಅಷ್ಟು ಕಿತ್ಕೊಂಡ್ರೆ ಒಂದು ಟೈಮ್ ಸಾಂಬಾರ್ಗೆ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ಕೊತಾ ಇದ್ದೀನಿ ನಾನಿವಾಗ. ಇನ್ನು ಇದೊಂದು ಲೈನ್ ಐತೆ, ಅದೊಂದು ಲೈನ್ ಐತೆ, ಅಲ್ಲೊಂದು ಲೈನ್ ಐತೆ, ಇನ್ನೊಂದು ಲೈನ್ ಅದೇನು ಐತೆ ಅಲ್ಲಿ ಜಾಸ್ತಿ ಬಿಡು. ಹಿಂಗೆ ಉದ್ದಕ್ಕೆ ಕ್ಲೀನ್ ಮಾಡ್ಕೊಂಡು ಹೋಗಿ ಬಿಡು. ಅಳ್ಸುಂಡೆ ಕಾಳು ತೋರಿಸಿ ಹೆಂಗೆ ಬೆಳೀತದೆ ಅಂತ ನೋಡಿ. ಇದೇ ಅಳ್ಸುಂಡೆ ಕಾಳು ಅಂತ ಗೊತ್ತಾಯ್ತಾ? ಕಿತ್ಕೊಡು ಕಿತ್ಕೊಂಡೆ ಕೊಡು. ಏನು ಮಾಡ್ತಾ ಇದೀಯ? ಅದನ್ನ ಇಸ್ಕೊಂತ ಇದೀಯ ನೀನು? ಇವು ಅಳ್ಸುಂಡೆ ಕಾಳು ಅಂತಲೇ ಹೇಳ್ತಾರೆ. ಇದನ್ನು ಎಳೆದೇ ಹಿಂಗೆ ಕಿತ್ಕೊಂಡು ಗಿಡ ಹಾಕೋದಕ್ಕೆ. ಆಮೇಲೆ ಬರ್ತೀನಿ ಬಿಡು ಹಾರ್ವೆಸ್ಟ್ ಮಾಡೋಕ್ಕೆ. ಆಮೇಲೆ
ಗುದ್ರಿಸ್ಕೊಂಬರ್ಬಾರ್ದು, ಕ್ಲೀನಾಗಿ ಇಟ್ಕೋಬೇಕು ಎಲ್ಲ. ಇಲ್ಲ ಒಂದು 5 ಕಿತ್ಕೊಂಡು ಕೊಡೈತಲ್ಲ. ಬಿಡು, ನಿಂಗೆ ಎಲ್ಲೆಲ್ಲಿ ಕಾಣಿಸ್ತಾವ ಎಲ್ಲ ಕಿತ್ಕೊ. ಹಲ್ಸಂದಕಾಯಿ ಸಾಯಂಕಾಲಕ್ಕೆ ಸಾಂಬಾರು ಮಾಡಿವ್ರಂತೆ. ಕೆಳಗಡೆ ಇರೋದೆಲ್ಲ ಅದೇ ನೋಡಿ. ಮಾರಣ ಸಪೋಸ್ ಆಮೇಲೆ ಎದ್ದೇಳಂಗಿರಲ್ಲ, ಯೋಚನೆ ಮಾಡೋ ಒಂದ್ಸತಿ. ಕುತ್ಕೊಳ್ಳೋಣ 5 ನಿಮಿಷ. ಕಡಲೆಕಾಯಿ ಎಲ್ಲ ತಂದು ಸುರಿದ್ಮೇಲೆ ಎಲ್ಲ ಕಿತ್ಬಿಟ್ಟು ಬಿಡಿಸ್ಬಿಟ್ಟು ಹಿಂಗೆ ಇಲ್ಲೇ ಬಿಸಿಲಿರುತ್ತಲ್ಲ ಟಾರ್ಪಲ್ ಮೇಲೆ ಇಲ್ಲೇ ಒಣಗಾಕಿದ್ರೆ ಒಣಕೊಳುತ್ತೆ. ಇನ್ನು ಕಡಲೆಕಾಯಿ ಎಲ್ಲ ಬಿಡಿಸಿದ್ನೆಲ್ಲ ಇಲ್ಲೇ ಟಾರ್ಪಲ್ ಮೇಲೆ ಹಾಕಿ ಒಣಗಿಸ್ಕೊತೀವಿ ಸಂಜೆ ತನಕ. ಸಂಜೆ ಮೇಲೆ ಚೀಲಕ್ಕೆ ಕಟ್ಕೊಂಡು ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬಿಡಿಸಿ ತಂದು ಒಣಗಾಕೊತೀವಿ. ಬಿಸಿಲು ಇರುತ್ತಲ್ವ, ಸ್ವಲ್ಪ ಚೆನ್ನಾಗಿ ಒಣಗುತ್ತೆ ಅಂತ ಹೇಳ್ಬಿಟ್ಟು. ಅಮ್ಮ ಹಂಗಲ್ಲ ಕಣಮ್ಮ, ಅಲ್ಲಿ ಮೇಲಕ್ಕಿಡಮ್ಮ. ಅಮ್ಮ ನಾವು ಬೆಂಗಳೂರಿಂದ ಊರಿಗೆ ಹೋಗಿ ಇದೆಲ್ಲ ಕಿತ್ತು ಮುಗಿಸಿ ಬರೋ ಅಷ್ಟೊತ್ತಿಗೆ ಒಂದು 6ರಿಂದ 7 ದಿನ ಆಗಿರ್ಬೋದು. ಅಷ್ಟರೊಳಗಡೆ ಇನ್ನು ಮುನಿಯಪ್ಪನ ಒಂದು ದಿವಸ ಮಾಡಿದ್ವಿ, ನಾನ್ ವೆಜ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ರಿಟರ್ನ್ ಬರಬೇಕಾದ್ರೆ ಸಂಡೇ ಇತ್ತು, ಅಮ್ಮ ನಾನ್ ವೆಜ್ ಮಾಡಿದರು. ಮಟನ್ ಸಾಂಬಾರು, ಅನ್ನ, ಮುದ್ದೆ, ಸಾಂಬಾರೆಲ್ಲ ಮಾಡಿದರು ಕಬಾಬ್ ಜೊತೆ. ಒಂದೊಳ್ಳೆ ಊಟ ಮುಗಿಸ್ಕೊಂಡು ರಿಟರ್ನ್ ಕಡಲೆ ಗಿಡ ಎಲ್ಲ ಕಿತ್ಬಿಟ್ಟು ಸ್ವಲ್ಪ ಎಲ್ಲ ತುಂಬಿಕೊಂಡು ಬೆಂಗಳೂರಿಗೆ ಬಂದಿದ್ದಾಯಿತು. ಆ ವಿಡಿಯೋ ಇದಾಗಿತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಳೆ ವಿಡಿಯೋಸ್ ಇದೆ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.